ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ. ಎಲ್ರು ಹೆಂಗದಿರಪ್ಪ? ನಾವಂತ್ರಿ ಹಿಂಗದೀವಿ ನೋಡು. ನೀವು ಆರಾಮದಿರಿ ಅಂತ ಅನ್ಕೊಂಡೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಪ್ಪ ಅಂತ ಅಂದ್ರ, ಇವತ್ತ ಪಂಚಮಿ ಇರೋದ್ರಿಂದ ಕಾಲೇಜ್ ಒಂದ್ 3 ದಿವಸ ರಜಾ ಕೊಟ್ಟಾರ. ಸೊ ಅದಕ್ಕಂತ ಒಂದು ಊರಿಗೆ ಹೋಗ್ಬೇಕಂತ ಮಾಡೀನಿ. ಸೊ ಬರ್ರಿ ಇವತ್ತು ಏನೇನಾಗುತ್ತೆ ಏನೇನಿಲ್ಲ, ಯಾವ ತರ ಊರಿಗೆ ಹೋಗ್ತೀನಿ ಅನ್ನೋದು ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ. ಯಾವ ಊರು ನಮ್ದು ಅನ್ನೋದನ್ನು ಮೊದಲು ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಬರ್ರಿ ಜಾಕ ಮಾಡ್ಕೊಂಡು ಅರ್ಬಿ ಚೇಂಜ್ ಮಾಡ್ಕೊಂಡು ಹೋಗುವಂತ. ನಿಮ್ಗೆ ಡೈರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ನಾಗ ಸಿಗ್ತೀನಿ ಅಂತ. ಬರ್ರಿ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಇದ ನೋಡ್ರಿ ನವನಗರ ಬಸ್ ಸ್ಟ್ಯಾಂಡು. ನಮ್ಮ ಹಾಸ್ಟೆಲ್ ಇದ್ರ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಂದ್ರೆ 2 ಕಿಲೋಮೀಟ್ರ್ ಆಗುತ್ತೆ ಸರಿ ಸುಮಾರು. ಅಲ್ಲಿದ್ದ ಬಸ್ ಅದಾವು, ಬಟ್ ಇವತ್ತು ರಜೆ ಇದ್ದಿದ್ದಕ್ಕೆ ಬಸ್ ಯಾವ ಇದ್ದಿದ್ದಿಲ್ಲ. ಸೊ ಅದಕ್ಕಂತ ಅಂದು ಆಟೋ ಅಂತ ರಗಡ್ ಇರ್ತಾವೆ, ಆಟೋಕ್ಕೆ ಬಂದು ನಾನು. ಅಲ್ಲಿದ್ದ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಆಟೋದವರು. ನೋಡ್ರಿ ಹಿಂಗೈತಿ ಬಸ್ ಸ್ಟ್ಯಾಂಡು ಒಳಗೆಲ್ಲ. ಇದು ನವನಗರ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡ್ ಇದು. ಹಳೆ ಬಸ್ ಸ್ಟ್ಯಾಂಡ್ ಬಾಗಲಕೋಟೆಗೆ ಐತಿ, ಅದು ಇದಾತ್ರ ಐತಿ, ಸ್ವಲ್ಪ ಇದಕ್ಕೆ ಆಗುತ್ತೆ. ಸೊ ಇದು ಹೊಸದಲ್ವಾ, ಸೊ ಅದಕ್ಕೆ ಹಿಂಗೈತಿ ಇದು ಬಸ್ ಸ್ಟ್ಯಾಂಡ್. ಸೊ ಬರ್ರಿ ಇವಾಗ ಊರಿಗೆ ಹೋಗ್ಬೇಕು. ಬಸ್ ನೋಡಿದ್ರೆ ಯಾವ ಕಾಣವಲ್ವು, ವೇಟ್ ಮಾಡಿ ಹೋಗುವಂತ. ಸೊ ನೋಡ್ರಿ ಹಿಂಗೈತಿ ಬಸ್ ಸ್ಟ್ಯಾಂಡು ಒಳಗೆಲ್ಲ. ಸೊ ನಿಮ್ಮನ್ನ ಬಾಗಲಕೋಟೆಗೆ ಒಮ್ಮೆ ಹೋದಾಗ ಆ ಬಸ್ ಸ್ಟ್ಯಾಂಡು ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ. ಸೊ ಸದ್ಯಕ್ಕಂತೂ ಇದು ನೋಡ್ರಿ ನಾವು ಗುಳದ ಗುಡ್ಡಕ್ಕೆ ಹೋಗ್ಬೇಕು. ಸೊ ಹಾಗಾಗಿ ಗುಳದ ಗುಡ್ಡ ಪ್ಲಾಟ್ಫಾರ್ಮ್ ಮೇಲೆ ನಿಂತೀನಿ. ಇನ್ನೂ ಬಸ್ ಅಂತೂ ಒಂದು ಬರೋವಲ್ಲು, ಅದಕ್ಕೆ ಸುಮ್ಮನೆ ವೇಟ್ ಮಾಡ್ಕೊತ ನಿಂತೀನಿ. ಸೊ ನೋಡಮ್ಮ ಯಾವಾಗ ಬರುತ್ತೆ ಬಸ್ ಬಂದ ಮ್ಯಾಗ ಹೋಗುವಂತ. ನಮ್ಮ ಫ್ರೆಂಡ್ ಒಬ್ಬ ಕಾಲ್ ಮಾಡಿದ್ದ. ಸೊ ಅವನು ನಾನು ಬರ್ತೀನಿ ನಿಂದ್ರಂತ ಅಂದ. ಸೊ ಅದಕ್ಕಂತ ಅವ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದು ಚಹಾ ಕುಡ್ದು ಬರಕ್ಕೆ ಹೋಗ್ಬೇಕಂತ ಅಂದು ಚಹಾ ಕುಡಿಯೋ ಹೊಂಟೀನಿ. ಯಾಕಂದ್ರೆ ಮುಂಜಾನೆ ಹಾಸ್ಟೆಲ್ನಾಗ ನಾಷ್ಟ ಮಾಡಿದ್ದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಹೊಟ್ಟೆ ಸಿಕ್ತು. ಸೊ ಅದಕ್ಕೆ ಅಲ್ಲೇ ಹೋಟೆಲ್ ಮುಂದೆ ಒಂದು ಅಂಗಡಿ ಇತ್ತು, ಚಹಾದ ಅಂಗಡಿ. ಸೊ ಚಹಾದ ಅಂಗಡಿ ಬಂದೀನಿ. ದೋಸೆ ಆರ್ಡ್ರ್ ಮಾಡೀನಿ, ನೋಡ್ಬೇಕು ಸ್ವಲ್ಪ ವೇಟ್ ಮಾಡಿರಿ ಅಂತ ಅಂದ. ಅದಕ್ಕೆ ವೇಟ್ ಮಾಡ್ಕೊತ ಹೊಂಟಿದ್ದೆ. ನೋಡಿರಿ ದೋಸೆನಿಗೆ ಬಂತು, ಎಷ್ಟು ಗರಿಗರಿಯಾಗಿ ಮಸ್ತ್ ಕಾಣಕತ್ತೈತಿ ಕಣ್ಣಿಗೆ. ಟೇಸ್ಟ್ ನೋಡುವಂತಿದ್ದು ಹೆಂಗೈತಿ ಅಂತ ಅಂದು. ಎಲ್ಲ ದೋಸೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರೆ ಎಲ್ಲ ಸಿಮ್ಲರ್ ಹಿಂಗೆ ಇರ್ತಾವೆ, ಇದೇನು ಸ್ಪೆಷಲ್ ಅಲ್ಲ. ಸ್ವಲ್ಪ ಬಿಸಿ ಇತ್ತು, ಆದರೂ ಏನೋ ಹೇಳಿ ದೋಸೆ ಮ್ಯಾಗಿರೋ ಕ್ರೇಜ ಬೇರೆ. ಒಂದೇ ಬೈಟ ತೊಗೊಂಡೆ, ನಡ್ಬರ್ಕ್ ಮುರೋದು. ಅದ್ರೊಳಗೆ ಆಲೂಗಡ್ಡೆ ಪಲ್ಯ ಹಾಕಿಬಿಟ್ಟಿದ್ರು. ಆಲೂಗಡ್ಡೆ ಆಮೇಲೆ ತಿನ್ನೋಮಂತಂದು ಫಸ್ಟ್ನೇಕ ಅವ್ರು ಚಟ್ನಿ ಮ್ಯಾಗ ಗಟ್ಟಿ ಚಟ್ನಿ ಕೊಟ್ಟಿದ್ರು. ಆ ಗಟ್ಟಿ ಚಟ್ನಿ ಒಳಗೆ ತಿನ್ಬೇಕ್ರಿ. ಗಟ್ಟಿ ಚಟ್ನಿ ಒಳಗೆ ಏನು ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ತೀನಿ. ನೋಡಿರಿ ತಿನ್ನತ್ತೀನಿ. ಸೊ ಮಸ್ತ್ ಐತ್ರಿ ಗಟ್ಟಿ ಚಟ್ನಿ ಒಳಗೆ. ನಾನು ತಿಂದಿದ್ರೊಳಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಇದು ಮಸ್ತ್ ಆಗಿತ್ತು ಇದು. ಸ್ವಲ್ಪ ಏನೇನು ಸ್ವಲ್ಪ ಮ್ಯಾಗ ತುಪ್ಪ ಗಿಪ್ಪ ಇದನ್ನು ಮಾಡಿ ಕೊಟ್ಟಿರ್ಬೇಕು ಅನ್ಸುತ್ತೆ, ಅದಕ್ಕೆ ಹಂಗೆ ಟೇಸ್ಟ್ ಬರತ್ತೈತೆ ಅದು. ಗಟ್ಟಿ ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗೈತೆ ರೀ. ಅದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ, ಪಟ ತಿಂದು ಖಾಲಿ ಮಾಡಿದ್ರೆ ಆತಂತಂದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಮಸ್ತಾಗಿತ್ತು. ಸೊ ನೋಡಿರಿ ಖಾಲಿ ಮಾಡಿಂದ ನಮಗೆಲ್ಲ ನಾಷ್ಟ ಆಗಿಂದ ಚಹಾ ಅಂತೂ ಕಂಪಲ್ಸರಿ ಬೇಕು. ಅದಕ್ಕೆ ಒಂದು ಚಹಾನೂ ಆರ್ಡ್ರ್ ಮಾಡೀನಿ. ಸೊ ನೋಡಿರಿ ಚಹಾ ಅಂತೂ ಬಂತು. ಚಹಾ ಕುಡಿದು ನೋಡ್ರಿ ಚಹಾ ಅಂತೂ ಏನು ಅಂತಪ್ರ ಏನು ಇದ್ದಿದ್ದಿಲ್ಲ, ಓಕೆ ಆಗಿತ್ತು. ನಾರ್ಮಲ್ ಎಷ್ಟು ಹೆಂಗಿರುತ್ತೆ ಹಂಗಾಗಿತ್ತು. ಸ್ವಲ್ಪ ನೀರ ಜಾಸ್ತಿ ಇತ್ತು ಅನ್ಸುತ್ತೆ ಹಾಲ್ಗಿಂತ. ಒಂದು ಮಸಾಲೆ ದೋಸೆಗೆ 55 ರೂಪಾಯಿ ಅಂತ. ನೋಡ್ರಿ ಇನ್ನೂ ಬಸ್ ಬಂದಿಲ್ಲ. ಸೊ ಬರ್ರಿ ಏನು ಮಾಡೋಕ್ಕೆ ಬರಲ್ಲ. ನೋಡ್ರಿ ನಮ್ಮ ದೋಸ್ತನು ಅಷ್ಟು ಅನ್ನತ್ಲೆ ಬಂದಿದ್ದ. ಸೊ ಅವನು ಬಂದ ಎಕ್ಸಾಕ್ಟಾಗಿ ಬಸ್ಸು ಅದೇ ಟೈಮಿಗೆ ಬಂತು. ಸೊ ನೋಡ್ರಿ ನಾವು ಹೋಗ್ಬೇಕಾಗಿದ್ದು ಗುಳದ ಗುಡ್ಡಕ್ಕೆ. ಸೊ ಯಾಕೆ ಇವತ್ತು ಖಾಲಿ ಐತಿದು ಬಸ್. ಪಟಾಪಟ ಹೋಗಿ ಸೀಟ್ ಸಿಕ್ಕರೆ ಸಾಕಂತಂದು ಹೊಂಟ್ವಿ. ಸೀಟು ಅದಾವಿಲ್ಲ ಅಂತಂದು ನಮ್ಮ ದೋಸ್ತಿಗೆ ಹೇಳಿದ್ದೆ, ಅದಾವ ಏನತ್ತ ಅಂದ. ಸೊ ಬರ್ರಿ ಪಟಾಪಟ ಹೋಗಿ ಸೀಟ್ ಹತ್ತಿ ಹುಡ್ಕೊಂಡು ಕುಂದ್ರಮಂತ. ಯಾಕಂದ್ರೆ 1 ಅವರ್ ದಾರಿ ಇದು ಬಾಗಲಕೋಟ್ಲಿದ್ರೆ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ನಿಂತ್ಕೊಂಡೆಲ್ಲ ಹೋಗೋದಾಗೋದಿಲ್ಲ. ಹೋಗ್ಬೋದು, ಬಟ್ ಖಾಲಿ ಐತಲ್ಲ, ಮತ್ತೆ ಯಾಕೆ ನಿಂತ್ಕೊಂಡು ಹೋಗ್ಬೇಕಂತಂದು ಸೀಟ್ ಇದ್ದು ಸೀಟ್ ಮುಂದೆ ಕುಂತ್ವಿ. ಸೊ ನೋಡಿರಿ ನವನಗರ ಬಸ್ ಸ್ಟ್ಯಾಂಡು ಬಿಡ್ತು. ಇವಾಗೇನಿಲ್ಲ, ಡೈರೆಕ್ಟಾಗಿ ನಿಮಗೆ ಗುಳಗುಡ್ಡ ಬಸ್ ಸ್ಟ್ಯಾಂಡ್ನಾಗ ಸಿಗ್ತೀನಿ ಅಂತ. ಸೊ ಬರ್ರಿ ಹೋಗುಮಂತ. ನಿಮ್ಗೆ ಅಲ್ಲೇ ಡೈರೆಕ್ಟಾಗಿ ಗುಳಗುಡ್ಡ ಬಸ್ ಸ್ಟ್ಯಾಂಡ್ನಾಗ ಸಿಗ್ತೀನಿ ಅಂತ.
ಕಷ್ಟದ ಕೈಗಾಲ ಆಯ್ಲ ಆಯ್ಲ ಸೋಲು ಗೆಲುವು ಈ ಜೀವಾವಳಿಗೆ ಮೀಸಲು ಟೈಟಾನಿಕ್ ಹೀರೋ ನನ್ನ ಚೆಲುವೆ ಅವಳಿಗೆ ಈ ನನ್ನ ಮನಸ್ಸು ಮೀಸಲು ಈ ಕನಸು ಮೀಸಲು ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ ಕಡಲಂತ ಸೊ ಬಂತು ನೋಡ್ರಿ ಗುಳೋದು ಬಸ್ ಸ್ಟ್ಯಾಂಡ್ ನಮ್ಮ ಸ್ಟಾಪ್ ಬಂತು. ಇನ್ನು ಏನು ಇಳಿಬೇಕಲ್ಲ. ಸೊ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲರೂ ಎದ್ದು ಇಳಿಯೋಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸ್ವಲ್ಪ ಕುಂತಿದ್ದೆ. ಯಾಕಂದ್ರೆ ಇನ್ನೂ ಬಸ್ಸ ನಿಂದ್ರಿಸಿಲ್ಲ. ಈ ಜನರಿಗೆ ಏನನ್ರಿ ಅಪ್ಪ, ಇನ್ನೂ ಬಸ್ ನಿಂತಿರಂಗಿಲ್ಲ, ಆವಾಗ ಎದ್ದು ನಿಂತು ಹೋಗೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ನೋಡ್ರಿ ನಾನು ಹೇಳತ್ತೀನಿ, ಯಾಕಂದ್ರೆ ಬಸ್ ನಿಂದಿರ್ಸ್ಯಾರ ಅದಕ್ಕೆ. ಇದೆ ನೋಡ್ರಿ ಗುಳೋದು ಬಸ್ ಸ್ಟ್ಯಾಂಡು. ಸಣ್ಣದೈತಿ ಸ್ವಲ್ಪ, ಹಿಂಗೆ ಕಾಣುತ್ತೆ ಒಳಗಿಲಿದ್ರೆ. ಸೊ ಕಾಣುತ್ತಾರೆ ಗುಳೋದು ಗುಡ್ಡ ಬೋರ್ಡು, ಗುಳೋದು ಗುಡ್ಡ ಬಸ್ ನಿಲ್ದಾಣ ಅಂತಂದು. ಸೊ ಈಗ ಇಲ್ಲಿದ್ರೆ ನಾವು ಇನ್ನೊಂದು ಊರಿಗೆ ಹೋಗ್ಬೇಕು. ಸೊ ಅದಕ್ಕಂತಂದು ವೇಟ್ ಮಾಡ್ಕೊಂಡು ಕೂತಿದ್ದೆ. ನೋಡಿರಿ ನಮ್ಮ ಜನಕ್ಕೆ ನೋಡ್ರಿ, ಇಲ್ಲಿ ಬಸ್ ಸ್ಟ್ಯಾಂಡನ್ನು ಕಬರ್ ಸತ್ಯಕ್ಕಿಲ್ಲ. ಬಸ್ ಸ್ಟ್ಯಾಂಡ್ನಾಗ ಸತ್ಯಕ್ಕೆ ಬಂದು ಆಟ ಆಡ್ತಾರೆ. ಏನೋ ಲಿಂಬೆನ ಆಟನ ಏನೋ ಆಡಾಕತ್ತಾರೆ. ಅದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಡ್ತಾರೆ. ಸೊ ನೋಡಿರಿ ಲಿಂಬೆನ ಆಟ ಬಸ್ ಸ್ಟ್ಯಾಂಡ್ನಾಗ ಬಂದು ಆಡಾಕತ್ತಾರೆ. ನಾನು ಆ ಗುಂಪು ನೋಡಿ ಏನೋ ಜಗಳ ಐತೇನೆ ಅಂತ ಮಾಡಿದ್ದೆ. ಸೊ ನೋಡಿರಿ ನಮ್ಮ ಬಸ್ಸು ಬಂತು. ನಾವೀಗ ಗುಳೋದು ಗುಡ್ಲಿದ್ರೆ ವಾಪಸ್ಸು ಲಾಯ್ದಗುಂದಿ ಅಂತಂದು ನಮ್ಮೂರು. ಸೊ ಲಾಯ್ದಗುಂದಿಗೆ ಹೋಗ್ಬೇಕು. ಆ ಬೋರ್ಡ್ನ್ಯಾಗ ಇನ್ನೂ ಬೋರ್ಡ್ ಚೇಂಜ್ ಮಾಡಿಲ್ಲ ಅದನ್ನು. ಸೊ ಬರ್ರಿ ಬಸ್ ಅಂತೂ ಬಂದು ನಿಂತೈತಿ. ಇನ್ನು ಈ ಬಸ್ ಹತ್ತಿ ಮತ್ತು ಇಲ್ಲಿಲ್ಲಿದ್ರೆ ನಮ್ಮ ಊರಿಗೆ ಹೋಗ್ಬೇಕು. ಸೊ ಇಲ್ಲಿಲ್ಲಿದ್ರೆ ಏನಿಲ್ಲ ರೀ, ನಮ್ಮೂರು ಒಂದು 10 ಕಿಲೋಮೀಟ್ರ್ ಆಗುತ್ತೆ, ಒಂದು 10-15 ನಿಮಿಷದ ದಾರಿ. ಸೊ ಇಲ್ಲಿದ್ದ ಅಂದ್ರೆ ನಮ್ಮೂರು ಒಂದು ಹಳ್ಳಿ ಅಲ್ರಿ. ಸೊ ಅದಕ್ಕಂತಂದು ಇಲ್ಲಿದ್ದ ಬಸ್ ಅಂತೂ ರಗಡ್ ಅದಾವೆ, ತಾಸಿಗೆ ಒಂದು ಬಸ್. ಸೊ ಬಸ್ಸಿಂದ ಏನು ಚಿಂತಿಲ್ಲ ನೋಡಿರಿ. ಅಲ್ಲಿ ಖಾಲಿ ಇತ್ತು ಬಸ್, ಸೀಟಿಗೆ ಬಂದು ಕುಂತೀವಿ ಮತ್ತು. ಸೊ ನೋಡಿರಿ ಹಿಂಗೆ ಕಾಣುತ್ತೆ ನೋಡ್ರಿ. ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ ನಿನ್ನಂತ ಚೆಲುವೆ ಯಾರೇ ಹೃದಯಕ್ಕೆ ಬೆಳದಿಂಗಳ ತಾರೆ ಸೌಂದರ್ಯ ಲಹರೀಲಿ ಮಿಂದೆದ್ದು ಬಂದೋಳೆ ಪ್ರೀತಿಯ ಪರಮಾನ ಉಂಡೆದ್ದು ಬಂದೋಳೆ ನಿನ್ನಂತ ಬಂತು ನೋಡ್ರಿ ನಮ್ಮೂರು. ಇದ ನಮ್ಮೂರು. ಸೊ ಇನ್ನು ಇಳಿಬೇಕಲ್ಲ, ಅದಕ್ಕೆ ಪಟ ಎಲ್ಲ ಬ್ಯಾಗ್ ಈಗೆಲ್ಲ ರೆಡಿ ಮಾಡ್ಕೊಂಡೆ ಮತ್ತು. ಸೊ ಎಷ್ಟು ಒಂದು 20 ದಿವಸ ಆಯ್ತು ನಾವು ಊರಿಗೆ ಬಂದು. ಬರ್ರಿ ಈಗ ಖಾಲಿ ಐತಿ ಬಸ್. ಸೊ ಬಡ ಹೇಳಿದ್ವಿ. ಇಳಿದಕ್ಕೆ ಸೊ ನೋಡ್ರಿ ನಮ್ಮೂರೆಲ್ಲ ಹಿಂಗೆ ಕಾಣುತ್ತೆ. ಯಾರು ಇಲ್ಲಲ್ಲ ಅಂತ ಅನ್ಕೋಬೋದು. ಸೊ ಹಳ್ಳಿ ಅಲ್ರಿ ಇದು, ಹಂಗಾಗಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಸೊ ಹಂಗಾಗಿ ಖಾಲಿ ಐತೆ ಅಷ್ಟೇ. ಸೊ ಅಷ್ಟೇ ವಿಷಯ, ಮತ್ತೆ ಸಿಗೋಣ.